ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದನ್ ಅವರು. ವೆಲ್ಕಮ್ ಟು ಅಂದರ್ ವೆಲ್ನೆಸ್, ನಿಮ್ಮ ವೆಲ್ನೆಸ್ ಪಾರ್ಟ್ನರ್. ನಾವು ಪ್ರತಿ ಕ್ಷಣ ಉಸಿರಾಡ್ತಿದ್ದೀವಿ, ಆದರೆ ಸರಿಯಾದ ರೀತಿ ಉಸಿರಾಡ್ತಿದ್ದೀರಾ? ಯಾವತ್ತಾರು ನಿಮ್ಮ ಉಸಿರಾಟ ಕ್ರಿಯೆಯನ್ನು ಅಬ್ಸರ್ವ್ ಮಾಡಿದ್ದೀರಾ? ಉಸಿರಾಟವು ನಾವು ಸ್ವಾಭಾವಿಕವಾಗಿ ಮಾಡುವ ಕ್ರಿಯೆಯಾಗಿದೆ, ಆದರೆ ಒತ್ತಡದ ಸಮಯದಲ್ಲಿ ವೇಗವಾಗಿ ಉಸಿರಾಡುತ್ತೇವೆ. ಇದರಿಂದ ಉಸಿರಾಟಕ್ಕೆ ಮುಖ್ಯವಾದ ಸ್ನಾಯುವಾದ ಡಯಾಫ್ರಾಮ್ ಬದಲಾಗಿ ಹೆಚ್ಚಾಗಿ ಎದೆಯ ಭಾಗವನ್ನು ಬಳಸುತ್ತೇವೆ. ಬ್ರೀತಿಂಗ್ ಅಂತ ಏನು ಹೇಳ್ತೀವಿ, ಡಯಾಫ್ರಾಗ್ಮೆಟಿಕ್ ಉಸಿರಾಟ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಅಂದರೆ ಶ್ವಾಸಕೋಶಗಳು ಸಂಪೂರ್ಣವಾಗಿ ವಿಸ್ತರಿಸ್ತವೆ. ಇದರಿಂದ ಏನಾಗುತ್ತೆ, ಆಮ್ಲಜನಕ ಅಂದರೆ ಆಕ್ಸಿಜನ್ ಪರಿಪೂರ್ಣವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಲು ಕೂಡ ಸಹಕಾರಿ. ಆಳವಾದ ಉಸಿರಾಟವು ಒತ್ತಡವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತದೆ, ಹಾಗೆ ಹೃದಯ ಬಡಿತವನ್ನು ನಿಧಾನಗೊಳಿಸಲು ಸಹಕಾರಿ, ಮನಸ್ಸಿಗೆ ಶಾಂತಿ ಹಾಗೂ ವಿಶ್ರಾಂತಿ ನೀಡುತ್ತದೆ. ಸರಳವಾದ ಆಳವಾದ ಉಸಿರಾಟದ ವಿಧಾನ ನೋಡೋದಾದರೆ, ಆರಾಮಾಗಿ ಕೂತ್ಕೊಳ್ಳಿ, ಒಂದು ಕೈ ಎದೆ ಮೇಲೆ, ಒಂದು ಕೈ ಹೊಟ್ಟೆ ಭಾಗದಲ್ಲಿ ಇಟ್ಕೊಂಡು ನಿಧಾನವಾಗಿ ಮೂಗಿಂದ ಉಸಿರು ತಗೊಳ್ಳಿ, ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಹೋಗಿ. ಇದರಿಂದ ಅಬ್ಸರ್ವ್ ಮಾಡಿ, ಉಸಿರು ತಗೊಳ್ಳುವಾಗ ನಿಮ್ಮ ಹೊಟ್ಟೆ ಭಾಗ ಮೇಲೆ ಹೋಗುವ ರೀತಿ ಆಗುತ್ತೆ, ಹಾಗೆ ಉಸಿರು ಬಿಡುವಾಗ ಹೊಟ್ಟೆ ಭಾಗ ಹೊರಬರುವ ರೀತಿ ಆಗುತ್ತದೆ. ಪ್ರತಿದಿನ 5 ರಿಂದ 10 ನಿಮಿಷ ಆಳವಾದ ಉಸಿರಾಟದ ಕ್ರಿಯೆ ಮಾಡುವುದರಿಂದ ಏನೇನಾಗುತ್ತೆ ಅಂತ ನೋಡೋದಾದರೆ, ಆಳವಾದ ಉಸಿರಾಟವು ಕೇವಲ ವಿಶ್ರಾಂತಿಗಲ್ಲ, ಇದು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಕಾರಿ, ಹಾಗೂ ಉತ್ತಮ ನಿದ್ರೆ ಬರಲು ಕೂಡ ಸಹಕಾರಿ, ಹಾಗೂ ಒತ್ತಡ ಸಂದರ್ಭಗಳಲ್ಲಿ ಮನಸ್ಸನ್ನು ಶಾಂತವಾಗಿ ಇಡಲು ಉಪಯುಕ್ತವಾಗಿದೆ. ಪ್ರತಿದಿನ ಆಳವಾದ ಉಸಿರಾಟ ಕ್ರಿಯೆಯನ್ನು ಅಭ್ಯಾಸ ಮಾಡಿ ಆರೋಗ್ಯಕರ ಜೀವನವನ್ನು ವೃದ್ಧಿಸಿಕೊಳ್ಳಿ. ಥ್ಯಾಂಕ್ ಯು.